ಎಲ್ಲ ಸೇರಿ ನಮ್ಮ ಪಕ್ಷ ಅಲ್ಲಿ ಬರ್ತದೆ ಅನ್ನೋದು ನಮ್ಮೆಲ್ಲ ಕಾರ್ಯಕರ್ತರ ನಾಯಕರ ಉತ್ಸಾಹ ಎಲ್ಲ ವಾತಾವರಣ ಬಹಳ ಚೆನ್ನಾಗಿದೆ ಸರ್. ನಮ್ಮ ರಾಜ್ಯದ ಕೂಡ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆ ಕೂಡ ನೀವು ಪ್ರಸ್ತಾಪ ಮಾಡಿದ್ರಿ, ಅಲ್ಲೂ ಕೂಡ ಅದ್ರ ಬಗ್ಗೆ ಚರ್ಚೆ ಆಗಿದೆ ಸರ್. ನಾವೇನು ಹೇಳಿದ್ದೀವಿ ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹೊಸದಾಗಿ 10 kg ಅಕ್ಕಿಯನ್ನು ಘೋಷಣೆ ಮಾಡಿದ್ದಾರೆ. ಅಡಿಷನಲ್ ನಮ್ಮ 5 ಗ್ಯಾರಂಟಿ ಜೊತೆಲಿ ಇಡೀ ರಾಷ್ಟ್ರದಲ್ಲಿ ಆಗ್ತದೆ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ನಾವೇನು ಅವ್ರಿಗೆ ಹೇಳ್ತಾ ಇದ್ದೀವಿ ಅಂದರೆ ನಮ್ಮ ರಾಜ್ಯ ಯಾವ ರೀತಿ ಮಾತು ಕೊಡ್ತೋ ಜನರಿಗೆ ಆ ಮಾತು ಪ್ರಕಾರ ದೆಹಲಿಯಲ್ಲಿ ಕೂಡ ನಮ್ಮ ಇಂಡಿಯಾ ಒಕ್ಕೂಟ ಬಂದ ತಕ್ಷಣ ನಮ್ಮ ಗ್ಯಾರಂಟಿಗಳನ್ನು ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಜನರು ಅದನ್ನು ಒಪ್ಪಿ ನಮ್ಮ ಬಗ್ಗೆ ವಿಶ್ವಾಸವನ್ನು ಇಟ್ಕೋಬೇಕು. ಸರ್, ರಾಜ್ಯದಲ್ಲಿ ಏನು ಎಕ್ಸ್ಪೆಕ್ಟೇಷನ್ ಸರ್? ಈಗ 28 ಬಂದಿರೋದು. ಈಗ ಬರಗಾಲ, ಕುಡಿಯೋ ನೀರು ಏನೇನು ಸಮಸ್ಯೆ ಇತ್ತು, ಈಗ ಮುಂದಕ್ಕೆ ಆಫೀಸರ್ಸ್ ಎಲ್ಲ ಸ್ವಲ್ಪ ಎಲ್ಲ ನೀವೆಲ್ಲ ಹೋಗ್ಬೇಕು, ಹೋಗಿ ಎಲ್ಲ ಪರಿಶೀಲನೆ ಮಾಡಬೇಕು. ಎಲ್ಲೆಲ್ಲಿ ಇನ್ನ ಸಮಸ್ಯೆಗಳಿದೆ, ಮೇವಿನ ಸಮಸ್ಯೆ ಇದ್ದರೆ, ಆಮೇಲೆ ಎಲ್ಲರೂ ಜಾಸ್ತಿ ಮಳೆಯಾಗಿ ಡ್ಯಾಮೇಜಸ್ ಆಗಿದ್ರೆ ಅದೆಲ್ಲ ಕೂಡ ಸ್ವಲ್ಪ ಗಮನಿಸಿ. ಆಮೇಲೆ ಕೆರೆ ಕಟ್ಟೆಗಳನ್ನ ನೀರು ತುಂಬಲಿಕ್ಕೆ ಡ್ರೈನೇಜ್ಗಳೆಲ್ಲ ಹೋಗ್ಲಿಕ್ಕೆ ವಾಪಸ್ಸು ಎಲ್ಲ ಕಟ್ಕೊಂಡಿದೆ ಅದೆಲ್ಲ ಫ್ಲೋ ಚೆನ್ನಾಗಿ ಆಗಬೇಕು ಅಂತ ಎಲ್ಲ ಕಡೆ ಮಳೆ ಬರುವಂತ ಸೂಚನೆ ಇರುವಂತದ್ದು. ಅದನ್ನು ಕೂಡ ಬೆಂಗಳೂರಿಗೆ ಎಲ್ಲ ಒಂದು ವರದಿ ರೆಡಿ ಮಾಡ್ಕೊಂಡಿದ್ದೀವಿ. ಜೊತೆಗೆ ಮುಂದಕ್ಕೆ ಎಲ್ಲ ಕೆರೆಗಳನ್ನ ಈ ವರ್ಷ ನಾನು ನೋಡಿದ್ದೀನಿ, ಎಲ್ಲ ಕೆರೆಗಳು ಬತ್ತೋಗಿದ್ದು. ಈ ಮುಂದಕ್ಕೆ ಆ ಕೆರೆಗಳಿಗೆಲ್ಲ ಯಾವ ರೀತಿ ನಾವು ನೀರನ್ನ ಈಗಿನ ಶುದ್ಧ ನೀರನ್ನ ಶುದ್ಧ ಮಾಡಿರುವಂಥ ನೀರನ್ನ ಕೆರೆಗಳನ್ನ ತುಂಬಿಸಲಿಕ್ಕೆ ಕಾರ್ಯಕ್ರಮ ರೂಪಿಸಬೇಕು. ಅದಕ್ಕೆಲ್ಲ ಒಂದು ಅಧಿಕಾರಿಗಳಿಗೆ ಒಂದು ಸೂಚನೆ ಕೊಟ್ಟಿದ್ದೇವೆ. ನಾನು ಮುಂದಕ್ಕೂ ಕೂಡ ಒಂದು ಪ್ರತ್ಯೇಕವಾದಂಥ ಮೀಟಿಂಗ್ಗಳನ್ನು ನಾನು ಮಾಡ್ತೇನೆ. ಚೀಫ್ ಮಿನಿಸ್ಟರ್ ಕೂಡ ಕೆಲವು ಭಾಗದಲ್ಲಿ ವಿಸಿಟ್ ಮಾಡಬೇಕು, ಅವರು ಕೂಡ ಈಗ ಸರ್. ಇಷ್ಟು ದಿನ ಬರಗಾಲ ಇತ್ತು, ಅದಕ್ಕೆ ಈ ವರ್ಷ ನಮ್ಗೆ ಅನುಭವ ಆಗಿದೆ. 7,000 ಬೋರ್ವೆಲ್ ಎಲ್ಲ ಬತ್ತೋಗಿರೋದು. ಮುಂದಕ್ಕೆ 2-3 ವರ್ಷ ಅಂತ ಪರಿಸ್ಥಿತಿ ಬಂದರೂ ಬರ್ಬೋದು, ಮಳೆ ಬರಲಿಲ್ಲ. ಅದಕ್ಕೆ ಮುಂಜಾಗ್ರತವಾಗಿ